ಇನಾಮ್ ಮೀರಾಪುರ ಅನ್ನೋದು ಒಂದು ಗ್ರಾಮ. ಎಲ್ಲ ಗೊತ್ತಾ? ಇದು ಮಾನ್ಯಳ ಕಥೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಾ? ಕೆಲವು ಸೂಕ್ಷ್ಮ ವಿಚಾರಗಳನ್ನ ಈ ಮುಂದೆ ಹೇಳ್ತೀನಿ. ಇನಾಮ್ ಮೀರಾಪುರ ಅನ್ನೋ ಒಂದು ಗ್ರಾಮ, ಅಲ್ಲಿ ಒಂದು ಮಾದಿಗರ ಕುಟುಂಬ ಇದೆ, ಮತ್ತೊಂದು ಲಿಂಗಾಯತರ ಕುಟುಂಬ ಇದೆ. ಆ ಇನಾಮ್ ಮೀರಾಪುರ ಅನ್ನುವಂತ ಗ್ರಾಮ ಏನು ಬಹಳ ದೊಡ್ಡ ಗ್ರಾಮ ಅಲ್ಲ, ಕೆಲವು ಮನೆಗಳಿರುವಂತದ್ದು. ಅಲ್ಲಿ ಮಾದಿಗರ ಮನೆ ಇರೋದು ಒಂದೇ. ಸುಭಾಷ್ ಆ ಮನೆ ಯಜಮಾನ, ವಿವೇಕಾನಂದ ಅವ್ರ ಮಗ. ಈ ಲಿಂಗಾಯತ್ ಕುಟುಂಬದ ಮಾನ್ಯ ಇದ್ದಾಳಲ್ಲ ಮಗಳು, ಅವಳ ಅಪ್ಪ ಯಾವಾಗ್ಲೂ ಕೂಡ, ಇದು ಸತ್ಯವಾದ ಘಟನೆ, ಆ ಊರಿಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗಿರೋದು, ಸುಮ್ನೆ ಇದು ಘಟನೆ ನಡೆದಿರೋದಲ್ಲ. ಆ ಮಾನ್ಯರ ಅಪ್ಪ ಯಾವಾಗ್ಲೂ ಕೂಡ ಆ ವಿವೇಕಾನಂದನ ತೋರಿಸಿ ತನ್ನ ಮಗಳಿಗೆ ಬುದ್ಧಿ ಹೇಳ್ತಾನಂತೆ. ನೋಡು, ಅವನು ಮಾದಿಗರ ಮಗ ಎಂತ ವಿದ್ಯಾವಂತ ಇದ್ದಾನೆ, ಬಹಳ ಅದ್ಭುತವಾದ ವಿದ್ಯಾವಂತ ಆತ ವಿವೇಕಾನಂದ, ಒಳ್ಳೆ ವಿದ್ಯಾವಂತ ಅನ್ನೋದಕ್ಕಿಂತ ಹೆಚ್ಚಾಗಿ ವಿವೇಕ ಇರುವಂತಹ ವಿವೇಕಾನಂದ ಆತ. ಒಳ್ಳೆ ಯೋಚನೆ ಇದೆ, ಒಳ್ಳೆ ಬೆಳವಣಿಗೆ ಇದೆ, ಮತ್ತೆ ಕರಾಟೆ ಪಟು, ಮತ್ತೆ ಲಿಂಗಾಯತ ತತ್ವವನ್ನ ಅನುಸರಿಸ್ತಾ ಇರುವಂತಹ ಮಾದಿಗ ಸಮುದಾಯದ ಮನೆ ಅದು. ಇನ್ನು ಆಶ್ಚರ್ಯ ಏನು ಅಂತಂದ್ರೆ, ಅವರು ಮನೆಯಲ್ಲಿ ಮೊಟ್ಟೆ ಕೂಡ ತಿನ್ನೋದಿಲ್ಲ. ಯಾಕಂದ್ರೆ ಬಸವಣ್ಣನ ಅನುಸರಿಸ್ತಿದಾರಲ್ಲ, ಬಸವಣ್ಣನ ಅನುಸರಿಸಿದವ್ರು ಮಾಂಸ ತಿನ್ನಬಾರ್ದು ಅಂತ ಏನಿಲ್ಲ. ಆದ್ರೆ ಅವರು ಬಸವಣ್ಣನಿಗೆ ನಿಷ್ಠೆಯಿಂದ ನಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮನೆಯಲ್ಲಿ ಮಾಂಸ ತಿನ್ನಲ್ಲ, ಮೊಟ್ಟೆ ಕೂಡ ತಿಂದೇ ಇರುವಂತಹ ಕುಟುಂಬ. ಇವರು ಯಾರು ಮಾನ್ಯನ ಅಪ್ಪ ವಿವೇಕಾನಂದನ ತೋರಿಸಿ ತನ್ನ ಮಗಳಿಗೆ ಬುದ್ಧಿ ಹೇಳ್ತಾನಂತೆ. ನಿಮ್ಗೆಲ್ಲ ಅನುಕೂಲ ಇದೆ, ಎಲ್ಲ ದುಡಿಮೆ ಇದೆ, ಒಳ್ಳೆ ದುಡ್ಡಿದೆ, ಜಾತಿ ಬೆಂಬಲ ಇದೆ, ನೋಡಮ್ಮ ಮಾದಿಗರ ಹುಡುಗ ಓದ್ತಾನೆ ಅಷ್ಟು ಚೆನ್ನಾಗಿ, ನಿಮ್ಗೆ ಏನಾಗಿದೆ, ನೀವು ಚೆನ್ನಾಗಿ ಓದ್ಬೇಕಲ್ವಾ ಅಂತ ಮಗಳಿಗೆ ಹೇಳಿ 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 ಕೊನೆಗೆ ಆ ಮಗಳಿಗೆ ಆ ವಿವೇಕಾನಂದನ ಮೇಲೆ ಪ್ರೀತಿ ಬಂದಿದೆ. ಇಲ್ಲಿಯೇ ಆ ಮಗಳಿಗೆ ವಿವೇಕಾನಂದ ಮೇಲೆ ಪ್ರೀತಿ ಬರೋದಕ್ಕೆ ಯಾರ ಗುಣ ಕಾರಣ ಆಯ್ತು? ಅಪ್ಪನ ಒಳ್ಳೆ ಗುಣನೇ, ಕೆಟ್ಟ ಗುಣ ಏನಲ್ಲ ಅದು, ಅಪ್ಪನ ಒಳ್ಳೆ ಗುಣ. ಒಬ್ಬ ಮಗನ ತೋರಿಸಿ ತನ್ನ ಮಗಳನ್ನ ಬೆಳೀಲಿ ಅಂತ ಹೇಳಿದಾನೆ, ಮತ್ತದು ಪ್ರೀತಿ ಬೆಳೆದ ಅಪರಾಧನ? ಅವನ ಒಳ್ಳೆ ಗುಣವನ್ನ ಆ ಮಗಳು ಪ್ರೀತಿ ಮಾಡಿದ್ರೆ ಒಪ್ಕೊಂಡಿದ್ದ ದೇವರಾಗ್ಬಿಡ್ತಿದ್ದ, ನಮ್ಮ ಪಾಲಿಗೆ, ಆ ಕುಟುಂಬದ ಪಾಲಿಗೆ ದೇವರಾಗ್ತಿದ್ದ. ಆದ್ರೆ ಅವನ್ ಎಂತ ಕಟಕನಾರ ಅಂತಂದ್ರೆ, ಅವರಿಬ್ರು ಮದುವೆ ಆದ್ರು. ಅಲ್ಲ, ಮದುವೆ ಆಗೋದಕ್ಕೆ ಮುಂಚೆ ಸುಭಾಷ್ ಯಾರು ನಮ್ಮ ವಿವೇಕಾನಂದನ ಅಪ್ಪ, ಆ ಮಾನ್ಯನ ಅಪ್ಪನಿಗೆ ಮನೆಗೆ ಹೋಗಿ ಹೇಳ್ತಾನೆ, ನಾವು ನಿಮ್ಮ ಮನೆಯಲ್ಲಿ ನೀವು ತಾತನ ಕಾಲದಲ್ಲಿ ಜೀತ ಮಾಡಿದಂತವ್ರು, ನಮಗೂ ನಿಮ್ಗೂ ಹೊಂದಾಣಿಕೆ ಆಗೋದಿಲ್ಲ. ಆಮೇಲೆ ಜಾತಿ ಅನ್ನೋದನ್ನ ನೀವು ತುಂಬಾ ದೊಡ್ಡದಾಗಿ ತಗೋತೀರಾ. ನೋಡಪ್ಪ, ನಿನ್ ಮಗಳು ನನ್ನ ಮಗನಿಂದ ಬಿದ್ದಿದ್ದಾಳೆ, ಬೇಡ ಬುದ್ಧಿ ಹೇಳು ಅಂತ 2 ಸಾರಿ ಮಗಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದಾನೆ. ಏನಪ್ಪ ಸುಭಾಷ್ ತಪ್ಪಿದೆ ಇದ್ರಲ್ಲಿ? ಏನ್ ತಪ್ಪು ಮಾಡಿದ್ದ ಅವನು? ಮಾದಿಗೆ ನಾನು ಹುಟ್ಟಿದ್ದೆ ಕರ್ಮನ? ಅವನೇನು ಅಪ್ಲಿಕೇಶನ್ ಹಾಕಿದ್ನ ದೇವ್ರ ಹತ್ರ, ನಾನು ಈ ಜಾತಿ ಉಡ್ಸು ನನ್ನ ಅಂತ? ಹೋಗಿ ಮಗಳನ್ನ ಬಿಟ್ಟು ಬಂದು ಆದ್ರೂ ಕೂಡ ಆ ಹುಡುಗಿ ಇವನ ವಿವೇಕಾನಂದನ ಧಾರವಾಡ ಕುಡ್ಕೊಂಡು ಬಂದು, ನೀನಿಲ್ದೆ ನಾನು ಬದುಕಕ್ಕೆ ಸಾಧ್ಯ ಇಲ್ಲಪ್ಪ, ನಿನ್ ಜೊತೆ ನಾನು ಬದುಕಬೇಕು ಅಂತ ಹೋಗಿದ್ದಾರೆ. 1 ವರ್ಷ ಆಗಿದೆ, 7 ತಿಂಗಳ ಗರ್ಭಿಣಿ, ಸೀಮಂತ ಮಾಡೋದಕ್ಕೆ 7 ತಿಂಗಳ ನಂತರ ಮಗಳು ಗರ್ಭಿಣಿ ಆದ್ರೆ ಯಾವುದೇ ತಂದೆ ತಾಯಿ ಆದ್ರೂ ಕೂಡ ಕನಿಕರಣದಿಂದ ನೋಡ್ತಾರೆ, ನಮ್ಮನ್ನು ಒಪ್ಕೋಬಹುದು ಅನ್ನುವಂತ ಒಂದು ಸಣ್ಣ ಆಸೆ, ಚಿಕ್ಕ ಆಸೆ ಇಟ್ಕೊಂಡು ಊರಿಗೆ ಬರ್ತಾರೆ. ಸೀಮಂತ ಮಾಡುವಂತ ಸಂಭ್ರಮದಲ್ಲಿ ಆ ಊರಿನಲ್ಲಿ ಜನ ಇವರೆಲ್ಲ ಇರ್ತಾರೆ. ಮಗಳು ಮಾದಿಗರನ್ನ ಕಟ್ಕೊಂಡು ಹೋಗ್ಬಿಟ್ಲು, ಇನ್ನು ನಮ್ಗೆ ಮರ್ಯಾದೆ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಬಹುಶಃ ಮಾನ್ಯನ ಅಪ್ಪ ಒಂದೇ ಒಂದು ಕ್ಷಣ ಬಸವಣ್ಣನ ಎದೆಯಲ್ಲಿ ನೆನ್ಸ್ಕೊಂಡಿದ್ದಿದ್ರೆ, ಆ ಮಧುವರಸ ಮತ್ತು ಹರಳೆಯನ್ನ ಮದುವೆ ಮಾಡಿಸಿ ಬಸವಣ್ಣ ಏನ್ ಸಂಕಷ್ಟನ ಅನುಭವಿಸಿದ್ರು ಅಂತ ಬಸವಣ್ಣನ ಅನುಸರಿಸ್ತಾ ಇರುವಂತ ನಾವು ಆ ಒಂದು ಚರಿತ್ರೆಯನ್ನ ಮತ್ತೆ ರಿಪೀಟ್ ಮಾಡ್ಬೇಕಾ? ಅವತ್ತಾದಂತ ಘನಘೋರ ಹತ್ಯೆಗಳನ್ನ ನಾವು ನಡೆಸಬೇಕಾ? ಬಸವಣ್ಣನ ಹೆಸರು ಹೇಳ್ಕೊಂಡು ನಾವು ಇವತ್ತಾದ್ರೂ ಕೂಡ ಅವ್ರಿಬ್ರು ಪ್ರೀತಿನ ಕೂಡೋದಕ್ಕೆ ಬಿಟ್ಬಿಡ್ಬೇಕಿತ್ತು ಅಂತ ಯೋಚನೆ ಮಾಡಬಹುದಿತ್ತು. ಆದ್ರೆ ಆ ಕಟ್ಕ ಕೊಡ್ಲಿ ತಗೊಂಡೋಗಿದ್ದಾನೆ ಕಡಿಯೋದಕ್ಕೆ ಮಗಳನ್ನ. ವಿವೇಕಾನಂದನ ಅಪ್ಪನ್ ಕೊಡ್ತಿದ್ದಾನೆ, ವಿವೇಕಾನಂದನ ತಂಗಿ ಕೊಡ್ತಿದ್ದಾನೆ, ವಿವೇಕಾನಂದನ ಅಕ್ಕನ್ ಕೊಡ್ತಿದ್ದಾನೆ, ವಿವೇಕಾನಂದನ ಅಪ್ಪನ್ ಕೊಡ್ತಿದ್ದಾರೆ, ವಿವೇಕಾನಂದನ ತಾಯಿ ಕೊಡ್ತಿದ್ದಾರೆ. ತಾಯಿ ಕೋಮಾ ಸ್ಟೇಜ್ ಇದ್ದಾರೆ, ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ, ಬದುಕ್ತಾಳ ಸಾಯ್ತಾಳ ಅನ್ನುವಂತ ಕೊರಗಿನಲ್ಲಿ ಆ ಕುಟುಂಬ ಇವತ್ತು ಸಾಯ್ತಾ ಇದೆ. ಎಲ್ಲಕ್ಕಿಂತ ತುಂಬಾ ಕರುಳು ಹಿಂಡುವಂತ ವಿಚಿತ್ರವಾದಂತಹ ಸಂಗತಿ ಏನು ಅಂತಂದ್ರೆ, ಅವ್ರ ಮನೆಯಲ್ಲಿ 6 ವರ್ಷದ ಒಂದು ಮಗಳಿದ್ದಾನೆ. 6 ವರ್ಷ ಮಗು. ಆ 6 ವರ್ಷದ ಮಗುದು ಕೈನ ತಿರ್ಚ್ಬಿಟ್ಟು ಹೇಳ್ತಾರಂತೆ, ಎಲ್ಲರನ್ನು ಕೊಂದಾಕ್ತಿವಿ, ನಿನ್ನನ್ನ ಮಾತ್ರ ಉಳಿಸ್ತೀವಿ ನಾವು, ನಿನ್ನನ್ನು ಕೊಲ್ಲೋದಿಲ್ಲ. 6 ವರ್ಷದ ಮಗುಗೆ ಹೇಳುವಂತ ಮಾತಾ ಇದು? ಯಾರಾದ್ರೂ ಒಳಗಡೆ ಒಂದಿಷ್ಟಾದ್ರೂ ಕೂಡ ಮನುಷ್ಯತ್ವ ಇರೋನು ಯಾವನಾದ್ರೂ ಈ ಮಾತು ಮಾತಾಡ್ತಾನ? 6 ವರ್ಷದ ಮಗುನ ಇಟ್ಕೊಂಡು ಹೇಳ್ತಾನಂತೆ, ನಿಮ್ ಮನೆಯವ್ರು ಎಲ್ಲರನ್ನು ಕೊಂದಾಕ್ತಿವಿ, ನಿನ್ನನ್ನ ಉಳಿಸ್ತೀವಿ, ನೀನು ಬೆಳೆದು ದೊಡ್ಡವಳಾಗಿ ನಮ್ಮ ಮನೆಯಲ್ಲಿ ಜಾತಿ ಮೀರಿದ್ದಕ್ಕೆ ಎಂತ ಶಿಕ್ಷೆ ಆಯ್ತು ಅಂತ ನೀನು ಊರಿಗೆಲ್ಲ ಹೇಳ್ಬೇಕು, ನೀನು ಉಳಿಬೇಕು ಸಾಕ್ಷಿಯಾಗಿ ಅಂತ ಹೇಳ್ತಾರಂತೆ. ಆ ಚಿಕ್ಕ ಮಗಳದು ಕೈನ ನುಂಚ್ಬಿಟ್ಟಿದ್ದಾರೆ.
ಆಕೆ ಕೈ ಫ್ರಾಕ್ಚರ್ ಆಗಿ ಬೆರಳು ತೊಂದರೆ ಆಗಿ ಇದು ಕಟ್ಕೊಂಡು ಕೂತಾರೆ. ಆ ಮಗು ಜೋರಾಗಿ ಮಾತಾಡಕ್ಕಾಗಿಲ್ಲ, ನಾನು ಕಿವಿಲಿ ಹೇಳ್ತಾರೆ ಎಲ್ಲ, ನಾನು ಹಿಂಗ್ ಓದ್ಕೊಂಡು ಕೂತಿದ್ದೀನ್ರಿ, ಅವ್ರು ಬಂದ್ರಿ ಕಡಿದ್ರಿ ಅಂತ. ಆ ಫೋಟೋ ನೋಡಿದ್ರೆ ಮಾನ್ಯಳ ತಲೆನ ಇಲ್ಲಿ ಹೊಡೆದಿದ್ದಾರೆ, ಕುತ್ತಿಗೆ ಹೊಡೆದಿದ್ದಾರೆ. ಆಮೇಲೆ ನನ್ನ ಮಗಳ ಹೊಟ್ಟೆನಲ್ಲಿ ಮಾದಿಗರ ಪಿಟ್ಟ ಬೆಳೀತಾ ಇದೆಯಲ್ಲ, ಇದು ಇರ್ಕೂಡುದು ಅಂತ ಅವಳ ಈ ಭಾಗಕ್ಕೆ ಕೊಡ್ಲಿ ತಗೊಂಡು ಕೊಚ್ಚಿದ್ದಾರೆ. ಈಗ ಕಷ್ಟ ಆಗ್ತದೆ ಹೇಳೋದಕ್ಕೆ ನನಗೆ. ಇನ್ನು ಆ ಮಗಳು ಅದೆಷ್ಟು ನೋವು ಅನುಭವಿಸಿದಳು ಆ ಸಂದರ್ಭದಲ್ಲಿ, ಆ ದೇವರಿಗೆ ಗೊತ್ತದು. ಯಾವ ತಂದೆ ತಾನೇ ಇಂಥದ್ದೊಂದು ಮನಸ್ಥಿತಿ ಬರೋದಕ್ಕೆ ಸಾಧ್ಯ? ಸರಿ, ಈಗ ಅವನಂಗ ಮಾಡ್ಬಿಟ್ಟ, ನಾವು ಅವ್ರ ಜಾತಿಯವ್ರು ಹಿಂಗ್ ಮಾಡ್ಬಿಟ್ರು ಅಂತ ನಾವು ದಂಡೆ ತಗೋಕಾಗ್ತದ? ಅವ್ನು ಯಾವನ ಅಯೋಗ್ಯ ಮಾಡಿದ ಕೆಲಸಕ್ಕೆ ಆ ಜಾತಿನೆಲ್ಲ ದೂಷಣೆ ಮಾಡಕ್ಕಾಗತ್ತಾ? ಇಲ್ಲ, ಜಾತಿ ಸಂಘರ್ಷ ಮಾಡಕ್ ಆಗಲ್ಲ. ನಾವು ಒಂದು ಮಾತು ಹೇಳ್ಬೋದು, ನಾವು ಮಾದಿಗರಾಗುತ್ತಿದ್ದು ತಪ್ಪು ಅಲ್ಲಪ್ಪ. ಮಾದಿಗರು ಅಂತಂದ್ರೆ ಕೀಳಲ್ಲ, ಇದ್ರದ್ದು ಬಹಳ ದೊಡ್ಡ ಪೌರಾಣಿಕ ಇತಿಹಾಸಗಳಿದಾವೆ. ಪುಣ್ಯ ಪುರುಷರು ಹುಟ್ಟೋಗಿದ್ದಾರೆ. ನಾವು ಕೂಡ ಮನುಷ್ಯರು ಕಣಪ್ಪ ಅಂತ ಈ ಸಮಾಜಕ್ಕೆ ಹೇಳ್ಬೇಕಾಗ್ತದೆ. ಅಟ್ ದ ಸೇಮ್ ಟೈಮ್ ಅವ್ ಯಾವ ಕಟುಕ ಕುಟುಂಬ ಇದೆಯಲ್ಲ, ಆ ಇಡೀ ಕುಟುಂಬವನ್ನ ಗಲ್ಲಿಗೇರಿಸುವಂತ ಒಂದು ಆಗ್ರಹವನ್ನು ತರಬೇಕು. ಸರ್ಕಾರಕ್ಕೆ ಒತ್ತಾಯಿಸಬೇಕು, ನೀವು ಬಂದು ಮರು ನ್ಯಾಯ ಕೊಡಿ. ನಾವು ಈ ಘಟನೆಗೆ ಕುರಿತಂತೆ ನಾವು ಯಾವ ಜಾತಿಯನ್ನು ಕೂಡ ನಾವು ದೂಷಣೆ ಮಾಡಲ್ಲ. ಯಾವ್ದಾದ್ರು ಜಾತಿ ದೂಷಣೆ ಮಾಡ್ಬೇಕಾ ಸರ್? ಅವನು ಯಾವ ಅಯೋಗ್ಯ ಮಾಡಿದ ಕೆಲಸಕ್ಕೆ ಇಡೀ ಜಾತಿ ನಾವು ಬಯಕಾಗತ್ತಾ? ಇಲ್ಲ. ಅದಕ್ಕೆ ಇವತ್ತು ಹುಬ್ಳಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಹಳಷ್ಟು ವಯಸ್ಸಾದಂತ ಹಿರಿಯರು, ಒಂದು 50 ಜನ ಇದ್ರು. ಅವರೆಲ್ಲರೂ ಸೇರಿಸಿ ನಾವು ಮಾತಾಡದೆ, ಇದು ಜಾತಿ ಸಂಘರ್ಷ ಆಗಬಾರ್ದು. ಯಾರಾದ್ರೂ ಕೂಡ ಸಾಮಾನ್ಯವಾಗಿ ಸ್ವಲ್ಪ ವಿವೇಚನೆ ಕಳ್ಕೊಂಡ್ರೆ ಲಿಂಗಾಯತರು ಕೊಂದ್ಬಿಟ್ರೆ ಮಾದಿಗರನ್ನಂತ ಎದ್ದು ಬಿಡ್ತಾರೆ, ಅದಾಗಬಾರ್ದದು. ಹಾಗಾಗಿ ಈ ಸಮಾಜಕ್ಕೆ ನಾವು ಮನುಷ್ಯರಷ್ಟೇ, ಲಿಂಗಾಯತ ಮಾದಿಗ ಅನ್ನುವಂಥದ್ದಲ್ಲ ಅವರ ಆಚರಣೆಗಳು, ಅದೊಂದು ಜಾತಿ ಅಷ್ಟೇ. ಅದು ಮನುಷ್ಯನ ಮೇಲು ಕೀಳು ನಿರ್ಧಾರ ಮಾಡೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರೋದು, ಲಿಂಗಾಯತರು, ಒಕ್ಕಲಿಗರು, ಮಾದಿಗರು, ಹೊಲೆಯರು ಎಲ್ಲರೂ ಒಟ್ಟಿಗೆ ಸೇರೋಣ. ಒಂದು ಮೌನವಾದ ಪ್ರತಿಭಟನೆಯನ್ನ ಮಾಡೋಣ, ಮೆರವಣಿಗೆ ಮಾಡೋಣ, ಒಂದೊಂದು ಖಂಡನೆ ನಿರ್ಣಯವನ್ನು ಕೈಗೊಳ್ಳೋಣ, ಸರ್ಕಾರ ಕೇಳೋಣ. ಎಲ್ಲ ಮಠಾಧಿಪತಿಗಳನ್ನ, ಒಕ್ಕಲಿಗ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಮಾದಿಗ ಸಮುದಾಯದವರು, ಚಲವಾದಿ ಸಮುದಾಯದವರು, ಮಠಾಧಿಪತಿಗಳನ್ನ ಕರ್ಸೋಣ. ಅವ್ರ ಮೂಲಕ ಸಮಾಜಕ್ಕೆ ಒಂದು ಶಾಂತಿಯನ್ನು ಹೇಳೋಣ. ಯಾಕಂದ್ರೆ ಶಾಂತಿಯನ್ನೇ ಉಸಿರಾಡುವಂತಹ ತಾಯಿ ಹೃದಯದ ಸಮುದಾಯ ನಾವು ಯಾರ ಮೇಲೂ ದಂಡೆ ತಗೋವಂಥದ್ದಲ್ಲ. ದಂಡೆ ತೋದ್ರೆ ನಾವು ಉಳಿತೀವ, ಅವರು ಇದ್ಯಾವ್ದು ನಾಶದ ಮಾತು, ಅದ್ರ ನಮ್ಗೆ ಸಾಧ್ಯವೇ ಇಲ್ಲ, ಆ ಮಾತೇ ಆಡಬಾರ್ದು ನಾವು. ಸೊ ಇಂಥ ಸಂದರ್ಭದಲ್ಲಿ ಜನವರಿ 5ನೇ ತಾರೀಕು ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಪ್ರೆಸ್ ಮೀಟ್ ಅನ್ನ ಮಾಡುವಾಗ ನಿಮ್ಮನ್ನೆಲ್ಲ ನಂಬಿ ನಾವು ಮಾಡ್ತಾ ಇದ್ದೀವಿ. ಯಾಕೇಳಿ ಜನವರಿ 5ನೇ ತಾರೀಕು ಈ ಅನ್ಯಾಯವನ್ನು ಖಂಡಿಸೋದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಬೇಕು. ನೀವೆಲ್ಲರೂ ಸೇರ್ತೀರಿ ಅನ್ನೋ ನಂಬಿಕೆಯಿಂದ ಇಟ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಾಳೆ ಮಾಡಬಹುದಾ? ಎಲ್ಲರೂ ಸೇರ್ತೀವಿ ನಾವು ಸರ್, ಎಲ್ಲರೂ ಸೇರ್ತೀವಿ. ನೀವು 150 ಜನ ಕರ್ಕೊಂಡ್ ಬರ್ತಾರೆ ಸರ್ ಇಲ್ಲಿಂದ ಸಿಗ್ಲಿಂದ. ಧನ್ಯವಾದ. ನಿಮ್ಮ ಸುತ್ತಮುತ್ತ ಇಡೀ ತಾಲೂಕಿನ ಎಲ್ರಿಗೂ ಕೂಡ ನೀವು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಗಳಿಗೆ ಹೇಳಿ, ನಾವು ನಮ್ಮ ಮನೆಯಲ್ಲಿ ಯಾವುದೋ ಒಬ್ಬ ಹೆಣ್ಣು ಮಗಳು ತೀರ್ಕೊಂಡಿದ್ದಾಳೆ, ನಾವು ಮದುವೆ ಮಾಡಿ ಕೊಟ್ಟಿದ್ವಿ ಹೊರಗಡೆ, ಅಲ್ಲಿ ತೀರ್ಕೊಂಡಿದ್ದಾಳೆ, ಅವಳಿಗೆ ಸಂತಾಪ ಸೂಚಿಸೋದಕ್ಕೆ, ಅವಳ ಸಾವಿಗೆ, ಅವಳ ಮಣ್ಣಿಗೆ ಹೋಗ್ತಾ ಇದೀವಿ ನಾವು. ಅವಳು ಜಾತಿ ನೋಡಿ ಮದುವೆ ಆಗಲಿಲ್ಲ ಹೆಣ್ಮಗಳು, ಮಾನ್ಯ ಗುಣ ನೋಡಿ, ನಡತೆ ನೋಡಿ, ವಿದ್ಯೆ ನೋಡಿ, ಅವನ ಗುಣವನ್ನು ನೋಡಿ ಮದುವೆ ಆಗಿದಂತ ಆ ತಾಯಿ ಸ್ವರೂಪ ಮಾನ್ಯಗಳಿಗೆ ನಾವು ನಮಸ್ಕಾರ ಹಾಕ್ಬೇಕು ಅವತ್ತು. ಹಾಗಾಗಿ ಆ ಕಾರಣಕ್ಕೋಸ್ಕರ ನೀವು ಎಲ್ಲ ನಿಮ್ಮ ಬಂಧುಗಳಿಗೆ, ನಮ್ಮ ಮನೆ ಮಗಳು ತೀರ್ಕೊಂಡಾಗ ನಾವು ಹೆಂಗೆ ದುಃಖದಿಂದ ಹೋಗ್ತೀವಲ್ವಾ, ಆ ರೀತಿ ನೀವೆಲ್ಲರೂ ಕೂಡ ಅವತ್ತು 5ನೇ ತಾರೀಕು ಬರಬೇಕು. ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ಬೇಕು. ಇಲ್ಲಿವರೆಗೂ ಘಟನೆ ಆಗಿದೆ, ಯಾವನೋ 3rd ಕ್ಲಾಸ್ ರೌಡಿಗಳು ಸತ್ರೆ ಅವ್ರ ಮನೆಗೆ ಹೋಗ್ತಾರೆ ಈ ರಾಜಕಾರಣಿಗಳು. ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಯಾರಾದ್ರೂ ಬರೋದ್ ಬೇಡ ಅವ್ರ ಮನೆಗೆ? ಒಬ್ಬ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಬರೋದ್ ಬೇಡವಾ? ಹೋಮ್ ಮಿನಿಸ್ಟರ್ ಬರೋದ್ ಬೇಡವಾ? ಮುಖ್ಯಮಂತ್ರಿಗೆ ರೋಗ ಬಂದಿದ್ಯಾ, ಸತ್ತೋಗಿದ್ದಾನೆ ಮುಖ್ಯಮಂತ್ರಿ, ಬರೋದ್ ಬೇಡವಾ ಅವ್ರ ಮನೆಗೆ? ಯಾವ್ದೋ ಒಂದು ಎಲ್ಲೋ ಏನಾದ್ರು ಕೆಲ್ಸಕ್ಕೆ ಬಂದ್ ಘಟನೆ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡೋ ಮುಖ್ಯಮಂತ್ರಿ, ಇಷ್ಟು ದೊಡ್ಡ ಅನಾಹುತ ಆಗಿದೆ, ಬರೋದ್ ಬೇಡವಾ? ಮನುಷ್ಯತ್ವ, ಇಲ್ಲಿ ಮನುಷ್ಯ ಮಾತ್ರ ಸತ್ತಿಲ್ಲ, ಮನುಷ್ಯತ್ವನೇ ಸತ್ತೋಗಿದೆ, ಇಲ್ಲಿ ಬರೋದ್ ಬೇಡವಾ? ಹಾಗಾಗಿ ಅವತ್ತು ನಾವೆಲ್ಲ ಸೇರಿ ಇನ್ನು ಮುಂದೆ ಹುಬ್ಳಿಯೇ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇಂಥದ್ದೊಂದು ಘಟನೆಯನ್ನ ನಡಿಬಾರ್ದು. ನಡೆಯೋ ಮುಂಚೆ 10 ಸಾರಿ ಅವ್ರು ಯೋಚನೆ ಮಾಡಬೇಕಾಗ್ತದೆ, ನಮ್ಮ ಸ್ಥಿತಿ ಏನಾಗ್ತದೆ ಅಂತ. ಅಂಥದ್ದೊಂದು ಸಂದೇಶವನ್ನು ಕೊಡೋದಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅಂತ ನಾನು ಮತ್ತೆ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನೀವೆಲ್ಲರೂ ಬರಬೇಕು. ನಮಸ್ಕಾರ.